ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಬ್ರಾಹ್ಮಿ ಅಥವಾ ತಿಮರೆ ಅಥವಾ ಒಂದೆಲಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಮಿಕ್ಸಿ ಜಾರಿಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಒಂದು ತುಂಡು ಶುಂಠಿ, ಅರಶಿನ, ಮಸಾಲೆ ಹುರಿಲಿಕ್ಕೆ ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಕಡಲೆಬೇಳೆ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕೊತ್ತಂಬರಿ ಹಾಗೂ 4-5 ಎಸಳು ಕರಿಬೇವಿನ ಎಲೆಗಳನ್ನು ಕೆಂಪಾಗಿ ಹುರಿಯಿರಿ. ಕರಿಬೇವಿನ ಎಲೆಗಳು ಸ್ವಲ್ಪ ಬಾಡಬೇಕು, ಅಷ್ಟೋ ತನಕ ಹುರಿಯಿರಿ. ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪಾಗಬೇಕು, ಅಷ್ಟೋ ತನಕ ನೀವು ಹುರಿಯಬೇಕು. ನಂತರ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಣ್ಣ ತುಂಡು ಹುಳಿಯನ್ನು ಹಾಕಿ, ಅರ್ಧ ಕಪ್ಪು ತೆಂಗಿನ ತುರಿಯನ್ನು ಹಾಕಿ, ನಂತರ ತೊಳೆದಿಟ್ಟ ಕ್ಲೀನ್ ಮಾಡಿದ ಬ್ರಾಹ್ಮಿ ಎಲೆಗಳನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಸ್ವಲ್ಪ ನೀರು ಹಾಕಬೇಕು, ತುಂಬ ನೀರು ಹಾಕಬಾರ್ದು. ಉಪ್ಪನ್ನು ಸೇರಿಸಿ, ಫಸ್ಟ್ ಉಪ್ಪು ಸೇರಿಸಿ ಮತ್ತು ಸ್ವಲ್ಪ ನೀರು ಹಾಕಿ, ತುಂಬ ನೀರನ್ನು ಹಾಕಬೇಡಿ, ಅದು ನೀರು ಚಟ್ನಿ ಆಗ್ತದೆ. ಸ್ವಲ್ಪ ಗಟ್ಟಿ ಚಟ್ನಿ ಆಗಬೇಕು, ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ತರಿಯಾಗಿ ರುಬ್ಬಿ ಈಗ ಸವಿಯಾದ ಬ್ರಾಹ್ಮಿ ಚಟ್ನಿ ಸವಿಯಲು ಸಿದ್ಧ.